ಗಂಡಸಿನ ಪಾತ್ರವನ್ನ ಗಂಡಸು ಮಾಡ್ಬೋದು, ಹೆಣ್ಮಕ್ಳ ಪಾತ್ರವನ್ನ ಹೆಣ್ಮಕ್ಳು ಮಾಡ್ಬೋದು, ಅಥವಾ ಒಂದೊಂದ್ ಸಾರಿ ಗಂಡು ಮಕ್ಕಳ ಪಾತ್ರವನ್ನ ಹೆಣ್ಮಕ್ಳು ಸರಾಗವಾಗಿ ನಿರ್ವಹಿಸಬಹುದು, ಒಂದೊಂದ್ ಸಾರಿ ಹೆಣ್ಮಕ್ಳ ಪಾತ್ರವನ್ನ ಗಂಡು ಮಕ್ಕಳು ಹಾಕೊಂಡು ಅದನ್ನ ಸರಾಗವಾಗಿ ಏನೋ ಪಾತ್ರವನ್ನು ಅಭಿನಯಿಸಬಹುದು. ಆದ್ರೆ ಅವು ಎರಡನ್ನೂ ಮರ್ಜ್ ಮಾಡಿ ಒಂದು ಪಾತ್ರವನ್ನ ಹುಟ್ಟಾಕ್ಬೇಕಾದಂತಹ ಸಂದರ್ಭ ಬರುತ್ತಲ್ಲ, ಅದೊಂಚೂರು ಚಾಲೆಂಜಿಂಗ್ ಆದಂತಹ ಕೆಲಸ ಅಂತೇಳಿ ನಾವು ರಂಗಭೂಮಿಯಲ್ಲಿರೋರಿಗೆ ನಮ್ಗೆ ಅದೊಂದು ವಿಚಿತ್ರವಾದಂತಹ ಅನುಭವ ಕೊಡೋದಂತೂ ಸತ್ಯ. ಅಂತ ಪಾತ್ರಕ್ಕೆ ಅವತ್ತು ಒಂದೇ ದಿನ ಸಾಕ್ಷಿಯಾದವರು ನಮ್ಮ ಅಣ್ಣ ಕಿಟಿ ಅಣ್ಣ. ಸೊ ಅಂತ ಟೈಮಲ್ಲಿ ಹುಟ್ಟಿದಂತಹ ಈಗ ಏನ್ ಬಲಗಡೆ ಏನ್ ನೋಡ್ತಾ ಇದ್ರು ಅದು ಬಸಪ್ಪನ ಪಾತ್ರ ವೇಷಗಳು ಅಂತಕ್ಕಂಥ ಚಿತ್ರದಲ್ಲಿ. ಅದೇ ಚಿತ್ರದಲ್ಲಿ ಒಂದು ಡಿವಿಯೇಷನ್ ಪಡ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಹುಟ್ಟತಕ್ಕಂಥ ಪಾತ್ರ ಬಸಮ್ಮನ ಪಾತ್ರ. ಎರಡೂ ಪಾತ್ರವನ್ನ ಒಟ್ಟೊಟ್ಟಿಗೆನೆ ನಿರ್ವಹಿಸಿದಂತಹ ಕಿಟ್ಟಿ ಅಣ್ಣನಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸರ್, ಇವತ್ತು ವೇಷಗಳು ಅಂತ ಟೈಟ್ಲ್ ಇಟ್ಕೊಂಡಿದ್ದಾರೆ ಸರ್. ನನಗೆ ಆ್ಯಕ್ಚುಲಿ ಕಿಟ್ಟಣ್ಣ ಫೋನ್ ಮಾಡಿದಾಗ ನಂದು ಬರ್ತ್ಡೇ ಇದೆ, ನೀವು ಬನ್ನಿ ಸಾಯಂಕಾಲ 6:30 ಗಂಟೆಗೆ ಇಂಥ ಜಾಗಕ್ಕೆ ಅಂತ ಕರೆದ್ರು ಸರ್. ಅದಾದ ನಂತರ ನಮ್ಮ ಪ್ರತಾಪ್ ಅಂತ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ, ಅವ್ರು ನನ್ನ ಹತ್ರ ಬಂದು ಇನ್ವಿಟೇಷನ್ ಕೊಟ್ಟರು. ಸರ್, ನೀವು ಏನಾದ್ರು ತಿಳ್ಕೊಳ್ಳಿ, ಇನ್ವಿಟೇಷನಲ್ಲಿ ಎಲ್ಲ ಓದ್ತಾ ಬಂದ್ವಿ. ಲಾಸ್ಟಲ್ಲಿ ನೀವು ಒಂದು ಗೆಟಪಲ್ಲಿ ಬನ್ನಿ, ನೀವು ಒಂದು ವೇಷ ಹಾಕ್ಕೊಂಡು ಬನ್ನಿ ಅಂತ ಕರೆದಿದ್ರು ಸರ್. ನಾನು ಅವ್ರಿಗೆ ಇಮಿಡಿಯೇಟಾಗಿ ಹೇಳಿದೆ, ಹೌದೇನ್ರಿ ಪ್ರತಾಪ್ ಎಲ್ಲಿದ್ದೀರಾ? ಪ್ರತಾಪ್ ಕೇಳಿದೆ, ರೀ ನಾನು ಒಂದು ಕೆಲಸ ಮಾಡ್ತೀನಿ ರೀ, ನಾನು ಲೇಡಿ ಗೆಟಪಲ್ಲಿ ಸಾಯಂಕಾಲ 6:30ಗೆ ಎದ್ದಕ್ಕಿದ್ದಂಗೆ ನಿಮ್ಮ ಸ್ಟೇಜ್ ಹತ್ತಿರ್ತೀನಿ ರೀ ಅಂತಂದೆ. ಸರ್, ಇಲ್ಲಿ ಬಂದು ಕೂತ್ಕೊಂಡಾಗ ಅಲ್ಲಿ ಬರ್ತಾ ಇದೆ ಲೇಡಿ ಗೆಟಪಲ್ಲಿ ನಮ್ಮ ಕಿಟ್ಟಣ್ಣ. ನಿಜವಾಗ್ಲಿ ಎಂತ ಇನ್ಸಿಡೆಂಟ್ ಆಯ್ತು ನೋಡಿ ಸರ್. ಅವೆಲ್ಲ ಪ್ರತಾಪ್ ಕರೆಕ್ಟಾ ಇನ್ವಿಟೇಷನ್ ನೋಡಿ ಅಂದೆ, ನೀವು ಒಂದು ಗೆಟಪಲ್ಲಿ ಬನ್ನಿ, ವೇಷ ಒಂದು ಹಾಕೊಂಡು ಬನ್ನಿ ಅಂದರು. ಆದರೆ ನಾನು ಏನು ಹಾಕೊಂಡು ಬರ್ಬೇಕಂತ ಇದ್ದಲ್ಲ ಅದೇ ಗೆಟಪಲ್ಲಿ ನಮ್ಮ ಕಿಟ್ಟಣ್ಣ ಅವ್ರು ಕಾಣಿಸ್ತಾ ಇದ್ದಾರೆ. ಆಮೇಲೆ ಈ ಟೈಟ್ಲ್ ಇದೆಯಲ್ಲ ಸರ್, ನಿಜ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ವೇಷ ಅನ್ನೋದು ಬರುತ್ತೆ ಸರ್. ಬೆಳಗಾಗಿದ ತಕ್ಷಣ ಕಾಫಿ ಕೊಡಪ್ಪ ಅಂತೀವಿ ನಮ್ಮ ಹೆಂಗಸರನ್ನ, ಆವಾಗ ಯಜಮಾನ ಆಗಿರ್ತೀವಿ. ನೀವು ಸ್ವಲ್ಪ ಓಟ್ ತಕ್ಷಣ ಓಟ್ ಬರ್ತೀರ ಅಂತೀವಿ, ನಮ್ಮ ಮಕ್ಕಳಿಗೆ ತಂದೆ ಆಗಿರ್ತೀವಿ. ಅಲ್ಲಿಂದ ಬಂದ ತಕ್ಷಣ ಒಂದು ಆಫೀಸ್ಗೆ ಹೋಗ್ತೀವಿ, ಅಲ್ಲಿ ಹೋದಾಗ ಯಜಮಾನರು ಬಂದ್ರಪ್ಪ ಅಂತ ಹೇಳಿ ಅವರೊಂದು ವೇಷ ಕಟ್ತಾರೆ. ಅದಾದ ತಕ್ಷಣ ಎಲ್ಲೋ ಒಂದು ಕಡೆ ಹೋಗ್ತೀವಿ, ನಮ್ಮ ಅಧ್ಯಕ್ಷರು ಬಂದ್ರಪ್ಪ ಅಂತಾರೆ. ಈಗ ದಿನ ನಿತ್ಯ ಬೆಳಗಾದ್ರೆ ಸಾಯಂಕಾಲ ಒಂದೊಂದು ವೇಷ ಧರಿಸ್ತಾನೇ ಇರ್ತೀವಿ. ಅಂತಂದ್ರಲ್ಲಿ ವೇಷಗಳಂತ ಮಾಡಿದರೆ ಎಂಥ ಸಬ್ಜೆಕ್ಟ್ ನಮ್ಮ ರವಿ ಬೆಳಗಾವಿ ಸರ್ ಬರ್ತಿದ್ದಾರೆ. ಅದಕ್ಕೆ ಇವರು ನಮ್ಮ ನಾಯಕ ನಟರಿಗೆ ಪೋಷಣೆ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಜನ ಪ್ರೊಡ್ಯೂಸರ್ಸು ಹೊಸಬರು ಅವ್ರುಗಳು ನೋವುಗಳನ್ನ ಹೇಳ್ಕೊಂಡು ಬಂದಿರ್ತಾರೆ. ಮೇಜರ್ ಆಗಿ ಒಂದೊಂದ್ಸಲಿ ಕೆಲವೊಂದ್ಸಲಿ ಡೈರೆಕ್ಷನ್ನಲ್ಲಿ ನಾನು ಸ್ವಲ್ಪ ಯಾವ್ದೆ ಬಡ್ಜೆಟ್ ಜಾಸ್ತಿ ಆಯಿತು, ಹೇಳಿದ ಕಥೆನೇ ಬೇರೆ ಆಗಿದೆ ಬೇರೆ ಅಂತ. ಸೊ ನಾನು ಅವ್ರಿಗೆಲ್ಲ ಒಂದು ಅಡ್ವೈಸ್ ಕೊಡ್ತಾ ಇರ್ತೀನಿ. ಮತ್ತು ಹೊಸ್ತಾ ಬರೋಂಥ ಮೆಂಬರ್ಸ್ಗಳು ಯಾರು ನಮ್ಮಲ್ಲಿ ಮೆಂಬರ್ ಆಗಬೇಕು ಅಂತ ಬರ್ತ ಪ್ರೊಡ್ಯೂಸರ್ಸು ಅವ್ರಿಗೂ ಒಂದು ಸಜೆಷನ್ ಕೊಡ್ತಾ ಇರ್ತೀನಿ. ಏನಂದರೆ, ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡೋಕೆ ಮುಂಚೆ ನಿರ್ದೇಶಕ ಫಸ್ಟ್ ಹೊಸಬ ಆಗಿದ್ರೆ 1 ಲಕ್ಷ 2 ಲಕ್ಷ ಕಾಸು ಕೊಟ್ಟು 1 ನಿಮಿಷದ ಅಥವಾ 2 ನಿಮಿಷದ ಒಂದು ಕ್ಲಿಪ್ ಮಾಡ್ಕೊಂಡ್ ಬರೋಕೆ ಹೇಳಿ. ಸೊ ನಿಮ್ಗೆ ಆ ಕ್ಲಿಪ್ಪಲ್ಲೇ ಆ ಥರ ನಿಮ್ಗೆ ಸ್ಯಾಟಿಸ್ಫೈ ಮಾಡಬೇಕು. ಮಾಡಿದಾಗ ನಿಮಗೆ ಅವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ನೀವು ಅದನ್ನ ಬಂಡವಾಳ ಹಾಕಿ ಅಂತ ಒಂದು ಸಜೆಷನ್ ಕೊಡ್ತಾರೆ. ಆದರೆ ಇವತ್ತು ಈ ಒಂದು ಏನು ಪ್ರಮೋ ಮತ್ತೆ ಕಿಟ್ಟಪ್ಪ ಅವ್ರದ್ದು ಒಂದು ಇಂಟ್ರೋ ಏನು ಪಾತ್ರ ಪರಿಚಯಗಳು, 2 ಪಾತ್ರ ಪರಿಚಯಗಳನ್ನ ಸೀನ್ ನೋಡಿದ್ಮೇಲೆ ನನಗನ್ಸಿದ್ದು, ಅವರು ಲೈಟಿಂಗು ಅಥವಾ ಒಬ್ಬ ಆರ್ಟಿಸ್ಟ್ ಅಲ್ಲಿ ಏನು ಕಲೆ ತೆಗಿಬೇಕು ಅದು ತೆಗೆದಿದ್ದಾರೆ. ಮ್ಯೂಸಿಕ್ ಯಾವ ರೀತಿ ಬರುತ್ತೆ ಅನ್ನೋ ಒಂದು ಗ್ಲಿಮ್ಸ್ ತೋರಿಸಿದ್ದಾರೆ, ಅದು ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಆ್ಯಂಡ್ ಶೂಟಿಂಗ್ ಅದೇನು ಅಷ್ಟು ಟೆಕ್ನಿಕಲ್ ಆಗಿ ಹೇಳಕ್ ಬರಲ್ಲ, ಶೂಟಿಂಗು ಕೂಡ ಚೆನ್ನಾಗಿ ಮಾಡಿದೆ. ಸೊ ಐ ಥಿಂಕ್ he has proved himself. So he has capability and he will do it. ಜೊತೆಗೆ ಕತೆ ಬಂದು ರವಿ ಬೆಳಗೆ ಸರ್ ಅವ್ರು ಮಾಡಿರೋದು, ನನಗೆ ಅದು ಒಂದು ಬಂತು. ಇದು ಆರ್ಟ್ ಫಿಲಮು, ಕಿಟ್ಟಪ್ಪ ಕಮರ್ಷಿಯಲ್, ಎಲ್ಲೂ ಹೆಂಗಪ್ಪ ಮಿಕ್ಸಿಂಗು ಅಂತ ಅನಿಸ್ತಿತ್ತು. ಆದರೆ ಒಂದು ಆರ್ಟ್ ಫಿಲಮ್ನ ಕಮರ್ಷಿಯಲ್ ಆಗಿ ಹೆಂಗೆ ತೋರಿಸ್ಬೋದು ರಿಚ್ ಆಗಿ ಅಂತಲೂ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಿಟ್ಟಪ್ಪ ಅವ್ರದ್ದು ಅಂತೂ ನಾನು ಯಾಕೆ ಇಂಟ್ರೆಸ್ಟ್ ಸೀನಲ್ಲಿ ನೀವೆಲ್ಲ ನೋಡ್ರಿ
ಓಕೆ ಯಾವುದೋ ಒಂದು ಪಾತ್ರ ಪರಿಚಯ ಆಗ್ತದೆ, ಯಾವ ಹೀರೋ ಇಂದು ಏನೋ ಅಂತ ನಾನು ಅನ್ಕೊಂಡೆ, ನನ್ಗೆ ಗೊತ್ತಿರ್ಲಿ ಗಿಡಪ್ಪ. ಹತ್ರ ಹೋಗಿ ಇದು ಚುಮ್ಕಿ ಬಂದಾಗ ಗೊತ್ತಾಗಿದ್ದು ನೀವದು ಅಂತ. ಈಗ ನನ್ಗೆ ಇರೋನ್ ಕ್ಯೂರಿಯಾಸಿಟಿ ಏನು ಅಂದ್ರೆ, ಈಗ ನಿಮ್ನ ದಾಡಿಲಿ ಮತ್ತೆ ಇದರಲ್ಲಿ ನೋಡಿ ನೋಡಿ ಅಭ್ಯಾಸ ಆಗಿದೆ. ಈಗ ಈ ಪಾತ್ರದ್ದು ಹೆಂಗ್ ಮಾಡಬಲ್ಲೆ ಅಂತ ತೋರಿಸಿದ್ದೀರಾ. ನನ್ಗೆ ಇವಾಗ ಇರೋದು ಒಂದೇ ಡೌಟು, ನಿಮ್ ವಾಯ್ಸ್ ಬಂದು ಬೇಸ್ ವಾಯ್ಸು 100% ಕೊಡ್ತೀನಿ. ಒಳ್ಳೆ ಅಲ್ಲ, ಕಿಟ್ಟಪ್ಪ ಅವ್ರದ್ದು ಫಸ್ಟ್ನೇ ಪಿಕ್ಚರ್ ಸರ್ಟಿಫಿಕೇಟ್ಸ್ ಗೀತ ನಮ್ಮ ಥಿಯೇಟರ್ಲೇ ಶೋ ಇದು ಮಾಡಿದ್ದು. ಅವಾಗಿಂದ ನನಗೂ ಕಿಟ್ಟಪ್ಪ ಒಂದು ಇದು ನಾಶಕ ಸರ್ಗೂ ಒಂದು ಬಾಂಧವ್ಯ. ಅಲ್ಲ, ನನ್ನ ಇರೋದು ಏನು ಅಂದ್ರೆ, ಏನ್ ಕುತೂಹಲ ಇದೆ ಅಂದ್ರೆ, ಈಗ ನಿಮ್ದು ಮೇಲ್ ವರ್ಷನ್ ವಾಯ್ಸ್ ಕೇಳಿದೀನಿ. ಅಲ್ಲ ನೀವು ಅದಕ್ಕೆ ಅಲ್ಲ ಮಾಡ್ಯುಲೇಷನ್ ಇರ್ತಾ ಇತ್ತ. ಸೊ ಅದೊಂದು ಕುತೂಹಲ ಇತ್ತು. ಓಕೆ, ಅದಕ್ಕೆ ಇಲ್ಲೇ ಕ್ಲಾರಿಟಿ ಕೊಟ್ಟರು ಕಿಟ್ಟಪ್ಪ. ಥ್ಯಾಂಕ್ ಯು. ಎಂಟೈರ್ ಚಿತ್ರತಂಡಕ್ಕೆ ನಾನು ಶುಭ ಕೋರ್ತೀನಿ ಈ ಸಂದರ್ಭದಲ್ಲಿ. ಫಿಲ್ಮ್ ಚೇಂಬರ್ ಎಲ್ಲ ವಿಚಾರಗಳಿಗೂ ಸ್ಪಂದಿಸ್ತಾರೆ, ಎಲ್ಲರನ್ನು ಪ್ರೀತಿಯಿಂದ ನೋಡ್ತಾರೆ. ಅದಕ್ಕೇನಾದ್ರು ಸಮಸ್ಯೆ ಇದ್ರೆ ಅದಕ್ಕೊಂದು ಪರಿಹಾರ ಹುಡುಕ್ಬೇಕು ಅಂತಾರೆ. ನೋಡಿ, ಹೊಸ ಬೇರು ಹಳೆ ಚಿಗುರು ಅಂತಾರಲ್ಲ, ಹೊಸ ಚಿಗುರು ಹಳೆ ಬೇರು, ಅದು ಉಲ್ಟಾ ಮಾಡಿದ್ದು ನಾನು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅವ್ರಿಗೆ ಅವ್ರದ್ದು ಒಂದೇ ವಿಂಗು, ನಿಂದು ಒಂದೇ ವಿಂಗು. ನೀನು ಎಕ್ಸಿಬಿಟ್ರು, ಅವರು ಎಕ್ಸಿಬಿಟ್ರು. ಬಟ್ ಅಲ್ಲಿ ಎಲ್ಲ ವಿಚಾರಗಳನ್ನು ಸಮಜಾಯಿಷಿ ಮಾಡಿ, ನೀನು ತುಂಬ ಚೆನ್ನಾಗಿ ಒಂದು ಮಾತಂದೆ. ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಬ್ಬ ನಿರ್ದೇಶಕನಾದವರು ಏನಾದರೂ ಒಂದು ಟ್ರಯಲ್ ಏನೋ ತೋರ್ಸಪ್ಪ ಅಂತ. ವಂಡರ್ಫುಲ್ ಕ್ವಶನ್. ಗಾಡ್ ಬ್ಲೆಸ್ ಯು. ಆಮೇಲೆ ನಿಮ್ಮ ತಂದೆ ಏನು ಸಾಮಾನ್ಯ ಅಲ್ಲ. ಅವರು ಎಷ್ಟು ಜನರಿಗೆ ಅನ್ನ ಹಾಕಿದ್ದಾರೆ, ಎಷ್ಟು ವಿಚಾರಗಳನ್ನ ಹಂಚಿದ್ದಾರೆ, ಎಷ್ಟು ಪ್ರೊಫೆಷನಲ್ ಆಕ್ಟರ್ಸ್ ಆಗ್ಬೋದು, ಚೇಂಬರ್ಗಾಗ್ಬೋದು, ಮತ್ತು ಈ ಸಿನಿಮಾ ವಿಚಾರದಲ್ಲಿ ಆಗ್ಬೋದು. ವಂಡರ್ಫುಲ್. ಅಣ್ಣ, ಇವ್ರದ್ದು ವೈಷ್ಣವ ವೈಭವಿ 2 ಥಿಯೇಟರ್ ಇದೆ. ಅದು ನಂಗೆ ಹೇಳಿಲ್ಲ ನೀವು. ಎಲ್ಲ ಸಮಾನ ಮನಸ್ಥಿತಿಯಿಂದ ಒಟ್ಟಿಗೆ ನಡೆದ್ರೆ ಮುಂದೆ ತುಂಬ ಬಂಗಾರದಂಗೆ ಆಗುತ್ತೆ ಜೀವನ. ಸಿನಿಮಾ ನಮ್ಮ ಉಸಿರು, ಸಿನಿಮಾ ನಮ್ಮ ಜೀವನ. ಸಿನಿಮಾ ಬಿಟ್ಟರೆ ನಮಗೇನು ಗೊತ್ತಿಲ್ಲ. ನಾವು ಇಲ್ಲೇ ಬದುಕಿದ್ದೀವಿ, ಇಲ್ಲೇ ಊಟ ಮಾಡ್ತೀವಿ, ಇಲ್ಲೇ ಇರ್ತೀವಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಹಿರಿಯರಿದ್ದೀವಿ. ಪ್ರವೀಣ್, ಎಲ್ಲರಿಗಿಂತ ಸ್ಪೆಷಲ್ ಆಗಿ ಶಿಲ್ಪನ್ ಬಗ್ಗೆ ಹೇಳಲೇಬೇಕು. ಎಂತ ಕೇಳಿ ಸಿನಿಮಾ ಮೇಕರ್. 700 ಪಿಕ್ಚರ್ ಆಯ್ತಾನ ನಿಮ್ದು ಡಿಸ್ಟ್ರಿಬ್ಯೂಷನ್. 800 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡವ್ರೆ. ಯಾರು ಅನುಭವಿಸಕ್ಕೆ ಆಗಲ್ಲ. ಉಪೇಂದ್ರನ್ಗಿಂತ ಉಪೇಂದ್ರ ಇವರು. ಒಂದು ಪರ್ವ ಎಕ್ಸೈಟೆಡ್ ಕಾಯ್ತಿದ್ವಿ ನಾವು. ಒಂದು ಪರ್ವ, ಏನು ಪರ್ವ ಸಿನಿಮಾ ಮಾಡ್ತಾವ್ರೆ. ಸತ್ಯ ಹೆಗಡೆ ಅದಕ್ಕೆ ಅಸಿಸ್ಟೆಂಟ್ ಕ್ಯಾಮರಾಮನ್. ಸತ್ಯ ಬಂದು ಹೇಳ್ತಾ ಇದ್ದ. ನಾವು ಆಗ ಪ್ರೀತಿಯಾಗಿ ಸೀರಿಯಲ್ ಮಾಡ್ತಿದ್ವಿ, ಹಂಸಲೇಖ ಅವ್ರದ್ದು. ವೇಣು ಕ್ಯಾಮರಾಮನ್, ಅದಕ್ಕೆ ಸತ್ಯ ಅಸಿಸ್ಟೆಂಟು. ಗುರು ಏನ್ ಮಾಡ್ತಾವ್ರ ಗೊತ್ತಾ, ಬೆಂಕಿ ಬೆಂಕಿ ಅಂತ ದೊಡ್ಡ ಸಿನಿಮಾ. ಅವತ್ತಿನ ಕಾಲಕ್ಕೇನೆ ಹೆಚ್ಚು ಕಡಿಮೆ ಒಂದು 8-8 ಕೋಟಿ ಐತಣ್ಣ. ಅಲ್ಲ, ಕರೆಕ್ಟಾಗಿ ಹೇಳ್ಬಿಡಿ ಹೇಳಲ್ವಾ? ಅಲ್ಲಡು ಎಂತ ಕಳ್ಳ. ಬಟ್ ಅವತ್ತಿಗೆ ದೊಡ್ಡ ಸಿನಿಮಾ. ಆ ಕಡೆ ಎಷ್ಟು, ಈ ಕಡೆ ಪರ್ವ. ಆ ತಾಕತ್ ಅವ್ರದ್ದು. ಪ್ಲೀಸ್ ನನ್ಗೊಂದು ಪಿಕ್ಚರ್ ಮಾಡಿ. ಥ್ಯಾಂಕ್ ಯು. ಒಂದು ದಿನದಲ್ಲಿ ಈ ಮಟ್ಟಕ್ಕೆ ಬರೋದಕ್ಕೆ ಇವರೆಲ್ಲ ಈ ಬಳಗನೆ ಕಾರಣ. ನಾನು ಐ ಹ್ಯಾವ್ ಟು ಥ್ಯಾಂಕ್ ಆಲ್ ಅವರ್ ಮ್ಯೂಸಿಷಿಯನ್ಸ್. ಮಂಜಣ್ಣ, ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದಕ್ಕೆ ಮೇಜರ್ಲಿ ಈ ಸಿನಿಮಾಕ್ಕೆ ನನ್ಗೆ ಟೋಟಲಿ ಸಾಥ್ ಕೊಡ್ತಾರೋ ನನ್ನ ಗೆಳೆಯ ರಾಜ್ಗುರು. ಇವರು ಇಲ್ಲಿ ಇರ್ಲಿಲ್ಲ ಅಂದಿದ್ರೆ ಈ ಮ್ಯಾಜಿಕ್ ಆಗಕ್ಕೆ ಸಾಧ್ಯನೇ ಇರ್ತಾರಿಲ್ಲ. ನಾನು ಐ ಹ್ಯಾವ್ ಟು ಥ್ಯಾಂಕ್ ರಾಜ್ಗುರು ಫಾರ್, ಯಾಕಂದ್ರೆ ಅವರು ಇವತ್ತು ನಾನು ಹೇಳ್ಬೇಕು ಅಂದ್ರೆ ಒಬ್ಬ ಕಲಾವಿದರಲ್ಲಿ ಹಲವಾರು ಡಿಫ್ರೆಂಟ್ ಏನಂತಾರೆ ಡಿಫ್ರೆಂಟ್ ಏನಂತ ವೆರೈಟೀಸ್ ನಾವು ನೋಡ್ಬೇಕು ಅಂದ್ರೆ ಅದು ಈ ವ್ಯಕ್ತಿಲಿ ಏನಂತಾರೆ ಮಾಡಿ ಮುದ್ದಾಗಿ ಪ್ರೀತಿಯಿಂದ ಬನ್ನಿ, ವೇಷಗಳನ್ನ ನೋಡಿ. ಇದು ನಮ್ಮ ವೇಷಗಳಲ್ಲ, ನಿಮ್ಮ ಬದುಕಿನ ನೀವೇ ಅರಿಯದ ವೇಷಗಳು. ನೀವು ಹಾಕೊಂಡಿಲ್ಲ ಅಂತ ಗೊತ್ತಿಲ್ಲ, ಆದ್ರೂ ನೀವು ಧರಿಸಿರ್ತೀರ ಆ ವೇಷಗಳನ್ನ. ಒಳ್ಳೆಯವರ ವೇಷನೋ, ಕೆಟ್ಟವರ ವೇಷನೋ, ಆತ್ಮೀಯತೆ ವೇಷನೋ, ದ್ರೋಹದ ವೇಷನೋ, ಮೋಸದ ವೇಷನೋ,
ಏನೋ ವಿಶ್ವಾಸದ ವೇಷನೋ ಗೊತ್ತಿಲ್ಲ, ಆದ್ರೆ ಎಲ್ಲಾ ತರದ ವೇಷಗಳನ್ನು ಪ್ರತಿಯೊಂದು ಜೀವಿನೂ ಹುಟ್ಟಿನಿಂದ ಸಾವಿನವರೆಗೂ ಭಯಂಕರ ವೇಷಕ್ಕೆ ತೊಡ್ಕೊಂಡಿರ್ತವೆ. ಅದರ ಮೇಲೆ ಒಂದು ತುಂಬಾ ತೆಳ್ಳನೆಯ ಬೆಳಕು ಬೀಸಿ ನಿಮ್ಮೆಲ್ಲರ ಮನಸ್ಸುಗಳಿಗೆ ಪ್ರೀತಿಯಿಂದ ತೋರಿಸುವಂತ ಪ್ರಯತ್ನ ಶಂಕಿಮಾಮ ಮಾಡ್ತಾವನೆ. ಅಲ್ಲ, ನಾನು ಶಂಕಿಮಾಮ ಅಂತ ಅವನ ಕರೆಯೋದು, ಅವನ ಹೆಸರು ಕಿಶನ್. ನನ್ನ ಮಗಳು ಅವನ ಪ್ರೀತಿಯಿಂದ ಉಲ್ಟಾ ಕರೀತಾಳೆ ಶಂಕಿ ಅಂತ. ಗಾಡ್ ಬ್ಲೆಸ್ ಯು. ಸಿನಿಮಾ ಬಗ್ಗೆ ಅಂತಂದ್ರೆ ತುಂಬಾ ನೀವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಬಹುಶಃ ಎಲ್ಲ ಹೆಂಗ್ ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ರವಿಯವರು ಪರಿಚಯ ಅಷ್ಟೊಂದು ಇಂಟೆನ್ಸ್ ಆಗಿ ಗೊತ್ತಿಲ್ಲ ಅನ್ಸುತ್ತೆ. ಆದ್ರೆ ಪತ್ರಿಕೆ ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಮಾತಾಡ್ಬಿಟ್ರೆ ಹೊಗಳಿಕೆ ಅನ್ಸುತ್ತೆ. ನಾನು ಹೊಗಳಲ್ಲ ನಮ್ಮ ಮಾವನ್ನ, ಹೆಣ್ಣು ಕೊಟ್ಟ ಅಷ್ಟೇ, ಅಲ್ಲ ಕೊಡ್ಲಿಲ್ಲ, ಕಿತ್ಕೊಂಬಂದೆ. ಕಳ್ಳ ಕಾಯ್ತಾ ಇದ್ದಲ್ಲ ಈ ಥರದ ಸಿಗ್ಲಿ. ಅವರ ಬರಹ, ಅವರ ಬರವಣಿಗೆ, ಅವ್ರ ತಾಕತ್ತು, ಅದಕ್ಕಿದ್ದಂತ ಒಂದು ಉದ್ದ, ಆಳ, ಅಗಲ, ಆ ವೈರುಧ್ಯಗಳಾಗ್ಬೋದು, ಪ್ರೀತಿ ಆಗ್ಬೋದು, ತಾಧ್ಯಾತ್ಮತೆ ಆಗ್ಬೋದು, ಆಧ್ಯಾತ್ಮತೆ ಆಗ್ಬೋದು, ಯಾವುದೇ ವಿಚಾರಗಳು ಆಗ್ಬೋದು, ಅದಕ್ಕೊಂದು ತುಂಬಾ ಬೇರೆ ತರದ್ದೇ ಒಂದು ಆಯಾಮಗಳನ್ನ ಕೊಟ್ಕೊಂಡು ಬರ್ಕೊಂಬೋದು. ಬೇರೆ ಬೇರೆ ಮಾತುಗಳಾಡೋ ಬೇರೆ ಆಡ್ತಾರೆ. ಇಲ್ಲಿ ಎಲ್ಲವನ್ನೂ, ಎಲ್ಲ ವಿಚಾರಗಳನ್ನು ನಾವೇ ಮಾತಾಡಕ್ಕಾಗಲ್ಲ. ಪಕ್ಕದ ಮನೆಯವ್ರು ಇನ್ನೇ ಮಾತಾಡ್ತಾರೆ, ಸಾಕಾಗೋಳಲ್ಲ ಅವಳು ಅಕ್ಕನ್ ಹಿಂಗ್ ನಡೀತಾಳೆ, ಏನು ಮಾಡಕ್ಕಾಗಲ್ಲ. ಆ ವಿಚಾರದಲ್ಲಿ ಸಣ್ಣ ಕಥೆಗಳು ಹೋದಾಗ ನನ್ಗೆ ಅವರೇ ತುಂಬಾ ಸರಿ ಹೇಳ್ತಾ ಇದ್ರು, ಕಿಟಪ್ಪ ಇದೇ ನೋಡ, ನಾನು ಇಷ್ಟೆಲ್ಲ ಏನೋ ಬರ್ದಿದ್ದೀನಿ, ಆದ್ರೂ ಆ ಸಣ್ಣ ಕಥೆಗಳು ಯಾವುದು ಒಟ್ಟಾರೆ ಕಥೆಗಳು ಅಲ್ಲ, ಅದೇ ಒಟ್ಟಾರೆ ಕಥೆಗಳು 16-17 ಕಥೆಗಳು ಇಷ್ಟೇ ಇದ್ದದ್ರಲ್ಲಿ. ಅಪ್ಪಪ್ಪ, ಅಯ್ಯೋ ಅಂಕಲ್ ಏನಿಂಗ್ ಬರ್ದಿದ್ದೀರಾ ಅಂದ್ರೆ, ಇಲ್ಲ ಮೇಡಮ್ ಅನ್ಸಿತ್ತು ಬರ್ದೆ, ಇಲ್ಲ ಅನ್ಸಿದ್ದಲ್ಲ, ಇದು ಉಣ್ಸಿದ್ದು. ನೀವು ಅನ್ಕೊಂಬಿಟ್ರಿ ನಮ್ಗೆ ಉಣ್ಸಿದ್ರಿ ಅದನ್ನ, ಅಮ್ಮ ಏನ್ ಅಂಕಲ್ ಇದು, ಇಂಥ ವೈವಿಧ್ಯತೆ, ಇಷ್ಟು ತಾಧ್ಯಾತ್ಮತೆ. ಒಂದು ಕಥೆಯನ್ನು ಓದ್ಬೇಕಾದ್ರೆ ಪ್ರತಿಯೊಂದು ಸಾಲುಗಳಲ್ಲೂ ನೀವು ಓದೋದನ್ನ ಒಳಗೆ ಕರ್ಕೊಂಡು ಹೋಗೋದಿರುತ್ತಲ್ಲ, ಆ ತಾಕತ್ತು ನಿಮ್ಮ ಲೇಖನಿಗಿದೆ ಅಂತ. ನಾನು ಓದುಗನೆ, ನಾನು ಭೈರಪ್ಪ ಅವ್ರನ್ನು ತುಂಬ ಪ್ರೀತಿಯಿಂದ ಓದ್ತೀನಿ, ದೇವೇಂದ್ರ ಮಹಾದೇವ್ರನ್ನು ತುಂಬ ಪ್ರೀತಿಯಿಂದ ಓದ್ತೀನಿ, ತೇಜಸ್ವಿ ಅವರು ನನ್ನ ಮಹಾನ್ ಗುರುಗಳು. ಅವ್ರ ಹತ್ರ ಎಲ್ಲ ಇದ್ರು ಇನ್ನೇನೋ ಒಂದು ಸಣ್ಣ ಮ್ಯಾಜಿಕ್, ಫಾಸ್ಟ್ ಫುಡ್ ರವಿ ಅವ್ರಿಗಿತ್ತು. ಹಂಗ ಹೊಡೆದ್ರು ಏನಪ್ಪ ನಾವೆಲ್ಲ ಎಗರೇ ಬಿಟ್ವಿ, ನಮ್ಮ ಜಾಯಮಾನದ ಮಕ್ಕಳು. ಅಮ್ಮಮ್ಮ ಇಲ್ಲ ಕಣಯ್ಯ, ಇದು ಓದ್ಬೇಕು. ಆ ನಿಟ್ಟಲ್ಲಿ ಇವನ್ ಬಂದ, ಕಿಟ್ಟಣ ವೇಷಗಳು ನಾ ಸಿನಿಮಾ ಮಾಡಬೇಕು, ರೈಟ್ಸ್ ಹೋಗ್ಬೇಕಲ್ವ, ಎಷ್ಟಂತೆ ನನಗೆ ಗೊತ್ತಿಲ್ಲ ಕಣಪ್ಪ, ಅದೇ ಹಣಕಾಸಿನ ವಿಚಾರದಲ್ಲಿ ನಂದು ನಮ್ಮ ಒಂದು 2, ನೀನು ಕೇಳ್ಕೋದು ಹೆಂಗ್ ಮಾಡ. ಇವನ್ ಕಂಡ್ರೆ ನನ್ನ ಹೆಂಡತಿಗೆ ತುಂಬಾ ಇಷ್ಟ. ಅವಳ ಕಳ್ಳಿ, ಕಿಶನ್ ನೀನ್ ಮಾಡ್ತೀಯಾ, ಸರಿ ಸಿನಿಮಾ ಮಾಡಿದ್ಮೇಲೆ ಸಬ್ಸಿಡಿ ದುಡ್ಡು ನನ್ಗೆ ಕೊಟ್ಬಿಡು ಅಂತ ಅಲ್ಲಂತೆ. ಇದಕ್ಕಿಂತ ದೊಡ್ಡ ಆಫರ್ ಬೇಕಾ? ಹ್ಞೂ ಕಣಪ್ಪ ಆಯ್ತು ಕೊಡೋದು ನಡಿ, ಕಮಿಟ್ ಮಾಡಿಸ್ತಾ ಇದ್ದೀನಿ ಅಂತ ಒಂದು ಮುದ್ದಾದ ಕಥೆಯನ್ನ ಅವ್ನು ತಗೊಂಡ್ಬಂದಾಗ, ಅದನ್ನ ನನಗೆ ಹೇಳಿದಾಗ, ನಾನು ಓದಿರ್ಲಿಲ್ಲ ಅಂತಲ್ಲ, ನಾನು ಮುಂಚೆನೆ ಓದ್ಕೊಂಡಿದ್ದೆ, ನನಗೂ ಆಸೆ ಇತ್ತು. ಅದರಲ್ಲಿ ಇನ್ನೊಂದು 7-8 ಕಥೆಗಳಿದ್ದಾವೆ, ಒಟ್ಟಾರೆ ಅದು 16 ಕಥೆಗಳು. ನನಗೆ ಇನ್ನೊಂದು ಬೇರೆ ಬೇರೆ ಥರದ್ದೇನೋ ಇತ್ತು. ಬಟ್ ಇವನು ಆ ವೇಷಗಳು ತಂದಾಗ, ಅದನ್ನ ಪಾತ್ರವನ್ನು ಹೇಳಿದಾಗ, ಆ ಹುಡುಗ ಅದನ್ನ ನೀವು ಮಾಡ್ತೀರಾ ಅಂತಂದಾಗ, ಕಿಶನ್ ಆಗುತ್ತಾ ನಿಜವಾಗ್ಲೂ? ಇಲ್ಲ ನೀವು ಮಾಡ್ಬೋದು, ನೀವು ಮಾಡಿ ಅಂತಂದಾಗ ಪ್ರೀತಿಯಿಂದ ಮಾಡ್ತಾ ಇದೀವಿ. ಗಾಡ್ ಬ್ಲೆಸ್ ಯು, ನಿಂಗೆ ಒಳ್ಳೇದಾಗಲಿ. ನಮ್ಮ ಮಾವನಿಗೆ ಇವನ್ನ ಕಂಡ್ರೆ ತುಂಬಾ ಇಷ್ಟ. ಇವನ್ನ ಪಟ್ಟು ಕಿಶನ್ ಅನ್ನೋ ಅವರು ಪಟಾಕ್ಸ್ಕೊ ಬಂದೇನೋ. ಗಾಡ್ ಬ್ಲೆಸ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಪತ್ರಿಕಾ ಮಿತ್ರರಿಗೂ ನಿಮಗೆಲ್ಲ ಸಂಬಂಧ ಇರೋದು ಯಾವುದು ಹೊಸ್ತಲ್ಲ. ನೀವೆಲ್ಲ ಇಷ್ಟೊಂದಾದ್ರೂ ನಾನು ಮಾತಾಡ್ತಾ ಇದ್ರೆ ನಾನ್ಸೆನ್ಸ್ ನೀವು ಕೇಳಿಸ್ಕೊತಾ ಇದ್ದೀರಾ ಅಂದ್ರೆ ಇಲ್ಲ ಅಲ್ವಾ? ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್.
ಇಲ್ಲಿಗೆ ಮುಗಿಸ್ಬೇಡಿ, ಪ್ಲೀಸ್ ರೂಮಿಗೆ ಬನ್ನಿ, ನಿಮಗೆ ಕೆಲಸ ಇದೆ. ಒಂದು ಮೇಜರ್ ಪೋರ್ಷನ್ ಉತ್ತರ ಕರ್ನಾಟಕ ಆಗುತ್ತೆ, ಮೈಸೂರಲ್ಲಾಗುತ್ತೆ, ಬೆಂಗಳೂರಲ್ಲಾಗುತ್ತೆ, ಮತ್ತೆ ಮಹಾಕಾಳೇಶ್ವರ ಮಧ್ಯಪ್ರದೇಶ್. ಮಹೇಶ್ವರ, ಅದು ಮಹೇಶ್ವರ ಯಾವ ದೇವರದು? ಮಹಾಕಾಳೇಶ್ವರ ದೇವಸ್ಥಾನ ಮಧ್ಯಪ್ರದೇಶ್. ಇಲ್ಲ, ನಮ್ಮ ಮಂಜು ಅಂತ ನನ್ನ ಸ್ನೇಹಿತರು ಮತ್ತೆ ರಾಜ್ಗುರು, ಅವರಿಗೂ ಜೋಗತಿ ಮಂಜಮ್ಮ ಅವ್ರಿಗೆ ತುಂಬಾ ಆತ್ಮೀಯರು. ಅವ್ರ ಫೀಡ್ಬ್ಯಾಕ್ ಅಲ್ಲಿ ಮಾಡಿದೀವಿ. ನಾ ಇನ್ನೂ ಮಂಜಮ್ಮ ಅವ್ರನ್ನ ಭೇಟಿ ಮಾಡಿಲ್ಲ. ಪಾತ್ರ ಮಾಡೋಕ್ಕಿಂತ ಮುಂಚೆ ಇದು ಬರೀ ಒಂದು ಎಸೆನ್ಸ್ ಆಫ್ ದ ಫಿಲ್ಮ್ ಅಂತ ಮಾಡಿದೀವಿ. ಇವ್ರ ರೆಫರೆನ್ಸ್ ಇಂದ ಪಾತ್ರಕ್ಕೆ ಏನ್ ಬೇಕಾದ್ರೆ ಮಾಡ್ಲೇಬೇಕಲ್ಲ. ಅಲ್ಲ, 100% ನಾವೀಗ ನೆಕ್ಸ್ಟ್ ವೀಕ್ ಅಲ್ಲಿ ಹೋಗಿ ನೋಡ್ಬೇಕು. ಸವದತ್ತಿಗೆ ಹೋಗಿ ಅಲ್ಲೊಂದು ಒಂದು ವಾರ ಅಲ್ಲಿದ್ದು ಸುಮ್ಮನೆ ಟು ಜಸ್ಟ್ ಅನಲೈಸ್ ಯಾವ ರೀತಿ ಇರ್ತಾರೆ, ಹೆಂಗ್ ಬಿಹೇವ್ ಮಾಡ್ತಾರೆ. ಆಮೇಲೆ ಸುಮ್ಮನೆ ಯಾವುದೇ ಪಾತ್ರನ ಪೋಟ್ರೆ ಮಾಡೋಕ್ಕಾಗಲ್ಲ. ಆಮೇಲೆ ತೀರಾ ಮಾತಾಡ್ಬಿಟ್ರೆ ನೀವೇ ಬೇಕಂತೀರ, ಆಮೇಲೆ ನೀವೇ ಬರ್ತೀರ ಡವ್ ಮಾಡ್ತಿದ್ದ ಕಳ್ಳನ ಮಗ ಅಂತ. ಅದು ಬೇಡ. ನಿಜವಾಗಲೂ ಯಾವುದೇ ಒಂದು ಪಾತ್ರವನ್ನ ಅನುಭವಿಸ್ಬೇಕು, ಅಭಿನಯಿಸಬೇಕು. ಅದನ್ನ ಇನ್ನೊಬ್ರು ನೋಡೋರ್ಗು ಎಸ್ ಇದು ಇಲ್ಲೇನೋ ಒಂದು ಸತ್ಯ ಇದೆ ಅಂತ ಅನ್ಸ್ಬೇಕು ಅಂದಾಗ ರಿಲೆವೆಂಟ್ ಆಗಿ ಮಾಡಲೇಬೇಕು. ನಾನು ಮಾಡದೇ ಇದ್ರೆ ನೀವೇ ಸಾಕು, ನೀವೇ ಬರೀತೀರ ಟಾಟಾ ಟಾಟಾ ಟಾಡಾಡ. ಹಾಗಾಗಿ ಜೋಗತಿ ಮಂಜಮ್ಮ ಅವ್ರನ್ನ ನಾಳೆ ಭೇಟಿ ಮಾಡ್ತೀವಿ. ಆದ್ರೆ ಈ ಪಾತ್ರಕ್ಕೆ ನೀವು ಕಥೆ ಓದಿದ್ರೆ ಒಂದ್ ಸಣ್ಣ ಅನಲೈಸ್ ಇರುತ್ತೆ. ಎಲ್ರಿಗೂ ಪುಸ್ತಕ ಕೊಡ್ತಾ ಇದೀವಿ ಈಗ. ಕೊಡ್ತಾ ಫಸ್ಟ್ ತಗೊಂಡು ನೀನ್ ಫೋಟೋ ತೆಗಿ ಅಷ್ಟೇ, ಪ್ರಶ್ನೆ ಕೇಳಕ್ಕಿಲ್ಲ. ಇವ್ರು ಪ್ರಶ್ನೆ ಕೇಳ್ತಾನ? 3 hours ಮೇಕಪ್, ಸೀರೆ ಉಡ್ಸಿದವಳು ಬಿಚ್ಚಿದ್ದವ್ರು ಗಂಟ. ಅಯ್ಯಯ್ಯೋ ಅಂದ್ಲು. ಯಾಕಂದ್ರೆ ನಿಜವಾಗ್ಲೂ ಇವತ್ತು ಸೀರೆ ಉಟ್ಕೊಳಕ್ ಬರೋಲ್ಲ. ಅಂದ್ರೆ ನಿಮ್ಮ ಉದ್ದೇಶ ಏನು? ಯಾವ್ದು ಕಲಿಯಕ್ಕಾಗಲ್ಲ ವಿದ್ಯೆ ಯಾವುದು? ಎಲ್ಲವನ್ನೂ ಕಲಿಬಹುದು. ಅದು ಆಮೇಲೆ ತುಂಬಾ ಈಸಿ. ಲುಂಗಿಗಿಂತ ಲುಂಗಿಯವರ ಅಕ್ಕ ಅಷ್ಟೇ. 30 ವರ್ಷ ಸ್ನೇಹನೂ ಬೇಕಲ್ಲ. ಅಲ್ಲ ಕಣಪ್ಪ, ಆ ತರ ದೇಶ ತುಂಬ ತರಬೇಕಲ್ಲ. ಅಲ್ಲ ಇಲ್ಲ, ಬಸಮ್ಮ ಬಹುಶಃ ಬರೀ ಒಂದು 3-4 ನಿಮಿಷ ಕಾಣಿಸ್ತಾಳೆ ಅಷ್ಟೇ. ಬಸಣ್ಣ ಹೆಚ್ಚು ಕಡಿಮೆ ಒಂದು 35-40 ನಿಮಿಷ ಆನ್ಸ್ಕ್ರೀನ್ ಇರ್ತಾನೆ. ಅವನೊಂದು ಮೇಜರ್ ಪಾತ್ರ ಆಗಿರ್ತಾನೆ. ಇಲ್ಲ, ಇಂಟೆನ್ಸ್ ಎಲ್ಲ ಇಲ್ಲಿ ಥಿಯೇಟರ್ ಕರಿತಾರೆ. ನಿಮಗೆ ಪುಸ್ತಕನೂ ಕೊಟ್ಟು ಕಥೆನೂ ಹೇಳಿ ಕೊಟ್ಟು ಕೊಡೋದು. ಇದೇ ತರದ ಕೆಲಸ ಮಾಡ್ತೀವಿ. ಮತ್ತೆ ಪ್ರತಿಯೊಂದು ಪಾತ್ರದ ಇಂಟ್ರೊಡಕ್ಷನ್ ನಿಮ್ಮನ್ನೆಲ್ಲ ಕರೆಸಿ ನಿಮ್ಮೊಟ್ಟಿಗೆ ಮಾತಾಡಿ, ಈಗ ಈ ಪಾತ್ರ ಎಷ್ಟು ಬಸಣ್ಣ ತಿಗಲ್ಲ ಮಾತಾಡ್ತಾರ, ಇದೇ ತರ ಎಲ್ಲರೂ ಮಾತಾಡ್ತಾರೆ. ಇವನೇ ತರನೇ ನಾಯಕ ಮತ್ತು ನಾಯಕಿ ಮತ್ತು ಒಂದಷ್ಟು ಪಾತ್ರ, ಎಷ್ಟೋ 5-6 ಪಾತ್ರಗಳಿದಾವ. ನಾಗೇಂದ್ರನ ಮೇಲೆ ನಾಣೆ